ಈಗ ನೀವು ಅಮ್ಮ ಎಲ್ಲಿ ಉಳ್ಕೊಳ್ಳೋದು? ಈಗ ಮಕ್ಕಳೆಲ್ಲ ಇದ್ದ ಮಕ್ಕಳೆಲ್ಲ ಸತ್ತೋಗ್ಬಿಟ್ರಿ ಅಂತ ಹೇಳಿದ್ರಿ. ಈಗ ನೀವು ಮಲ್ಕೊಳ್ಳೋದೆಲ್ಲಿ? ಏನು ಕತೆ? ಜೀವನಕ್ಕೆ ಏನು ಮಾಡ್ತೀಯ ಓಲಿ? ಹಾಂ, ಈಗ 80 ವರ್ಷ ವಯಸ್ಸು ನಿನಗೆ. 80 ವರ್ಷ ವಯಸ್ಸಲ್ಲಿ ಇವತ್ತು ಬೀದಿಲಿ ಮನೆಗಳಿಲ್ದೇನೆ ಈ ತಾಯಿ ಅಲ್ಕೊಂಡು ಇವತ್ತು ಅದೇ ಹಾಸ್ಪಿಟ್ಲ್ ತೋರಿಸ್ಕೊಂಡ್ಬಿಟ್ಟು ನಿಮ್ಮ ಸಲ ತೋರಿಸ್ತದೆ, ಪರವಾಗಿಲ್ಲ ಹೇಳಿ. ನೋಡ್ದೆ ನಿಮ್ಮಂಗಿದ್ದ ನಾಯಪ್ಪನ ಕರ್ಕೊಂಡು ಹೋಗ್ತಪ್ಪ, ಹೇಳ್ತೀನಮ್ಮ ಅಂತ ಹೇಳಿದ್ರು. ನಾನು ಆಸ್ಪತ್ರೆಗೆ ಬಂದಿದ್ದೆ, ನಾಳೆ ನಾಡಿದ್ದು ನೋಡ್ಬೇಕು. ಈಗ ಯಾರ್ಗ ದುಡ್ಡು ಕೊಟ್ಟೆ ಅಂದ್ರೆ ಯಾರು ಇಸ್ಕೊಂಡವ್ರ ಅದನ್ನ? ಅವನಿಗೆ ಗೊತ್ತಿಲ್ಲ ನನಗೆ, ಇಂತೇನೂ ಇಲ್ಲ ಇಂತೇನೂ ಇಲ್ಲ. ಎಷ್ಟು ಕೊಟ್ಟದ್ದು ದುಡ್ಡು ಅವನಿಗೆ? 3 ಕಟ್ಟೆ ಇಷ್ಟಪ್ಪ. 3 ಕಟ್ಟು ಕೊಟ್ಟೆ. ಆಮೇಲೆ ಒಂದೊಂದು ಸತ್ಯ 6 ಕಟ್ಟು ಕೊಟ್ಟೆ. ಅಲ್ಲೇ ಅವರೇ ನೋಡಿದ್ರು, ಹೋಟ್ಲವ್ರ ಬೈದ್ರು ನನ್ನ. ಅವತ್ತಿಂದ ಅವನು ಬಂದೇ ಇಲ್ಲಣ್ಣ. ಯಾಕಮ್ಮ ಕೊಡಕ್ ಹೋದ್ರಿ ಅವ್ರಿಗೆ? ಪಾಪ ಭಿಕ್ಷಾ ಮಾಡ್ಕೊಂಡಿರೋರು ಹೇಳ್ತಾ ಇದ್ದಾರೆ. ಇವಾಗ ಕೂಡ ಹೇಳಿದ್ರು, ಏನಮ್ಮ ಬಂದಿಲ್ಲಮ್ಮ ನಮ್ಮನ ಹೋಟ್ಲಿಗೆ ಅಂತ ಹೇಳಿದ್ರು. ಇವಾಗ ಕೂಡ ಹೋಯ್ತು ಅಷ್ಟೇನಾ? ಯಾರು ನಂಬೇಡಿ, 1 ರೂಪಾಯಿ ಕೊಡ್ಬೇಡ. ಪಾಪ ಅವ್ರು ಇರ್ತಾರೆ, ಭಿಕ್ಷಾ ಬಿಡ್ತೀಯ ನೀನು. ಇವಾಗ ಎಲ್ಲಿದೆ? ಅಲ್ಲಮ್ಮ ನಡಿಯಕ್ಕಾಗಲ್ಲ. ಹೂವಮ್ಮ, ನಡಿಕಾಗಲ್ಲ. ಎತ್ತಿ ಕುಂಡಿಸ್ಕೊಂಡ್ ಬರ್ಬೇಕು. ಈ ಪರಿಸ್ಥಿತಿಲಿ ನಿನಗೆ ಒಂದು 50,000 ದುಡ್ಡಿದ್ರೆ ನೀನು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ. ನೀನ್ ಏನಮ್ಮ, ಎಂತ ಕೆಲಸ? ಈಗ ಒಂದು ಹಾಸ್ಟೆಲ್ ಐತೆ, ನಾನು ಸೇರಿಸ್ಕೊಡ್ತೀನಿ. ಈಗ ಇದರಲ್ಲಿ ನಮ್ಮ ಇದು ಯಾವ್ದಪ್ಪ ಅದು, ಜೆ ಪಿ ನಗರ ಹಾಸ್ಟೆಲ್ ಐತೆ, ಸೇರಿಸ್ಕೊಡ್ತೀನಿ. ನೀನು ಅಲ್ಲಿ ಇದ್ಬಿಡು. ನೀವು ಕೈಲಾಗದೇನೋ ಹೋದ್ರೆ ಸುಮ್ನೆ ಯಾರನ್ನೂ ಕೇಳೋಕೆ ಹೋಗ್ಬೇಡ. ನಾವು ಎಲ್ಲಿ ಸಿಗ್ತೀವಿ ನೀನು ಕರ್ಕೊಂಡು ಬಿಡ್ತೀವಿ. ನೀ ಎಲ್ಲಾರ ಒಂದು ಕಡೆ ಒಂದು ವಾಸ ಮಾಡ್ಕೊಂಡಿರಮ್ಮ. ನೋಡಿ ಪಾಪ ಈ ತಾಯಿಗೆ ಇಷ್ಟೊಂದು ಒಬ್ಬ ನೋವಾಗುತ್ತಮ್ಮ, ಬೇಜಾರಾಗುತ್ತಮ್ಮ.